ಓಂ ಗಣೇಶಾಯ ನಮಃ. ಈ ವಾಹಿನಿಯ ವೀಕ್ಷಕರಾದ ಪ್ರತಿಯೊಬ್ಬರಿಗೂ ಆ ನಮ್ಮ ಶ್ರೀ ಮಹಾಗಣಪತಿಯ ಆಶೀರ್ವಾದವಿರಲಿ. ನಾವಿವತ್ತು ಎಂ ಮತ್ತು ಎಲ್ ಅಕ್ಷರವನ್ನ ಯೂಸ್ ಮಾಡಿಕೊಂಡು ಹೆಸರಿಟ್ಟುಕೊಂಡಿರುವಂತಹ ವ್ಯಕ್ತಿಗಳ ಕುರಿತು ಮಾತನಾಡಲಿದ್ದೇವೆ. ಬನ್ನಿ ಮುಂದುವರಿಯೋಣ. ನಮಸ್ಕಾರ, ಎಲ್ಲರಿಗೂ ಸುಸ್ವಾಗತ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಾವು 2026ನೇ ವರ್ಷದಲ್ಲಿ ನಿಮ್ಮ ಜೀವನದಲ್ಲಿ ಆಗಲಿರುವ ಮಹತ್ವದ ಬದಲಾವಣೆಗಳ ಬಗ್ಗೆ ಮಾತನಾಡುತ್ತಿದ್ದೇವೆ. ವಿಶೇಷವಾಗಿ ಯಾವ ವ್ಯಕ್ತಿಗಳ ಹೆಸರು ಎಂ, ಎಸ್ ಮತ್ತು ಎಲ್ ಅಕ್ಷರದಿಂದ ಪ್ರಾರಂಭವಾಗುತ್ತದೆಯೋ ಅವರಿಗೆ ಈ ವರ್ಷ ತುಂಬಾ ವಿಶೇಷವಾಗಿರಲಿದೆ. ಹಾಗಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ ಮತ್ತು ನಿಮ್ಮ ಅದೃಷ್ಟದ ಬದಲಾವಣೆಗಳನ್ನು ತಿಳಿದುಕೊಳ್ಳಿ. ಸರಿ, ಗ್ರಹಗಳ ಚಲನೆ ಮತ್ತು ಬದಲಾವಣೆಗಳು ನಮ್ಮ ಜೀವನದ ಮೇಲೆ ನಿರಂತರವಾಗಿ ಪರಿಣಾಮ ಬೀರುತ್ತವೆ. 2026ರಲ್ಲಿ ದೊಡ್ಡ ಗ್ರಹಗಳ ಬದಲಾವಣೆಯಿಂದಾಗಿ ಹಲವು ರಾಶಿಗಳು ಮತ್ತು ನಕ್ಷತ್ರಗಳ ಮೇಲೆ ಪರಿಣಾಮ ಬೀರಲಿದೆ. ಆದರೆ ಇವತ್ತು ನಾವು ಕೇವಲ 3 ಅಕ್ಷರಗಳ ಬಗ್ಗೆ ಕೇಂದ್ರೀಕರಿಸುತ್ತಿದ್ದೇವೆ: ಎಂ, ಎಸ್ ಮತ್ತು ಎಲ್. ಈ 3 ಅಕ್ಷರಗಳವರಿಗೆ 2026 ಅತ್ಯಂತ ಮಹತ್ವದ ವರ್ಷವಾಗಲಿದೆ. ಅವರ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಬರಲಿವೆ ಮತ್ತು ಆ ಬದಲಾವಣೆಗಳು ಅವರ ಆರ್ಥಿಕ ಪರಿಸ್ಥಿತಿ, ಉದ್ಯೋಗ, ಕುಟುಂಬ ಮತ್ತು ಆರೋಗ್ಯದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತವೆ. ಈಗ ಮೊದಲನೆಯದಾಗಿ ಎಂ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವವರ ಬಗ್ಗೆ ತಿಳಿದುಕೊಳ್ಳೋಣ. ಎಂ ಅಕ್ಷರದವರು ತುಂಬಾ ಶ್ರಮಜೀವಿಗಳು ಮತ್ತು ನಿಷ್ಠಾವಂತರು. ಅವರು ತಮ್ಮ ಕಠಿಣ ಪರಿಶ್ರಮದಿಂದ ಜೀವನದಲ್ಲಿ ಎಲ್ಲವನ್ನೂ ಸಾಧಿಸುತ್ತಾರೆ. 2026 ಅವರಿಗೆ ತುಂಬಾ ಒಳ್ಳೆಯ ವರ್ಷವಾಗಲಿದೆ. ಅವರು ತಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲವನ್ನು ಪಡೆಯುತ್ತಾರೆ. ಆರ್ಥಿಕವಾಗಿ ಅವರು ಪ್ರಗತಿಯನ್ನು ಕಾಣುತ್ತಾರೆ. ಅವರ ಆದಾಯ ಹೆಚ್ಚಾಗುತ್ತದೆ ಮತ್ತು ಅವರು ತಮ್ಮ ಸಾಲಗಳನ್ನು ತೀರಿಸಲು ಸಾಧ್ಯವಾಗುತ್ತದೆ. ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಇದು ಉತ್ತಮ ಸಮಯ. ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಸಿಗುವ ಸಾಧ್ಯತೆಯಿದೆ. ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿಯಿರುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ 2026ರಲ್ಲಿ ಎಂ ಅಕ್ಷರದವರ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಬರುತ್ತವೆ ಮತ್ತು ಅವರ ಜೀವನದಲ್ಲಿ ಜೀವನ ಜ್ಯೋತಿ ಕಾಣುತ್ತದೆ. ಈ ಜೀವನ ಜ್ಯೋತಿ ಅವರ ಜೀವನವನ್ನು ಬೆಳಗಿಸುತ್ತದೆ ಮತ್ತು ಅವರನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ. ಮುಂದೆ ಎಸ್ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವವರ ಬಗ್ಗೆ ಮಾತನಾಡೋಣ. ಎಸ್ ಅಕ್ಷರದವರು ತುಂಬಾ ಬುದ್ಧಿವಂತರು, ಕ್ರಿಯಾಶೀಲರು ಮತ್ತು ಆಕರ್ಷಕ ವ್ಯಕ್ತಿತ್ವದವರು. 2026ರಲ್ಲಿ ಅವರ ಜೀವನದಲ್ಲೂ ದೊಡ್ಡ ಬದಲಾವಣೆಗಳು ಬರಲಿವೆ. ಅವರ ಆರೋಗ್ಯದಲ್ಲಿ ಗಮನಾರ್ಹ ಸುಧಾರಣೆ ಕಾಣುತ್ತದೆ. ಅವರು ತಮ್ಮ ಪ್ರೇಮ ಜೀವನದಲ್ಲಿ ಯಶಸ್ಸನ್ನು ಕಾಣುತ್ತಾರೆ. ಪ್ರೇಮ ವಿವಾಹವಾಗಲು ಬಯಸುವವರಿಗೆ ಇದು ಉತ್ತಮ ಸಮಯ. ಹೊಸ ವ್ಯವಹಾರ ಪ್ರಾರಂಭಿಸಲು ಬಯಸುವವರಿಗೂ ಇದು ಉತ್ತಮ ಸಮಯ. ಅವರಿಗೆ ಹೊಸ ಅವಕಾಶಗಳು ಸಿಗುತ್ತವೆ. ಅವರು ತಮ್ಮ ಕ್ರಿಯಾಶೀಲತೆಯನ್ನು ತೋರಿಸಲು ಮತ್ತು ತಮ್ಮ ಗುರಿಗಳನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಅವರ ಜೀವನದಲ್ಲಿ ಜೀವನ ಜ್ಯೋತಿ ಮೂಡುತ್ತದೆ. ಈ ಜೀವನ ಜ್ಯೋತಿ ಅವರಿಗೆ ಹೊಸ ಶಕ್ತಿ ಮತ್ತು ಹುಮ್ಮಸ್ಸನ್ನು ನೀಡುತ್ತದೆ. ಕೊನೆಯದಾಗಿ ಎಲ್ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವವರ ಬಗ್ಗೆ ಮಾತನಾಡೋಣ. ಎಲ್ ಅಕ್ಷರದವರು ತುಂಬಾ ಪ್ರೀತಿಯಿಂದ ಕೂಡಿರುತ್ತಾರೆ, ಕರುಣಾಮಹಿಗಳು ಮತ್ತು ಸಹಾಯ ಮಾಡುವ ಗುಣ ಹೊಂದಿರುತ್ತಾರೆ. 2026ರಲ್ಲಿ ಅವರ ಜೀವನದಲ್ಲೂ ದೊಡ್ಡ ಬದಲಾವಣೆಗಳು ಬರಲಿವೆ. ಶಿಕ್ಷಣದಲ್ಲಿ ಅವರು ಪ್ರಗತಿಯನ್ನು ಕಾಣುತ್ತಾರೆ. ವಿದೇಶ ಪ್ರಯಾಣದ ಅವಕಾಶಗಳು ಸಿಗಬಹುದು. ಆಸ್ತಿ ಖರೀದಿ ಮಾಡಲು ಬಯಸುವವರಿಗೂ ಇದು ಉತ್ತಮ ಸಮಯ. ಅವರು ತಮ್ಮ ಹಳೆಯ ಕನಸುಗಳನ್ನು ನನಸಾಗಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಅವರ ಜೀವನದಲ್ಲಿ ಜೀವನ ಜ್ಯೋತಿ ಉದಯಿಸುತ್ತದೆ. ಈ ಜೀವನ ಜ್ಯೋತಿ ಅವರ ಜೀವನವನ್ನು ಸುಖ ಮತ್ತು ನೆಮ್ಮದಿಯಿಂದ ತುಂಬುತ್ತದೆ. ಸರಿ, ಇದು ಎಂ, ಎಸ್ ಮತ್ತು ಎಲ್ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವವರಿಗೆ 2026ರ ಭವಿಷ್ಯ. ನಿಮ್ಮ ಜೀವನದಲ್ಲಿ ಈ ದೊಡ್ಡ ಬದಲಾವಣೆಗಳು ಬರುತ್ತವೆ ಎಂದು ನಾವು ಭಾವಿಸುತ್ತೇವೆ. ಈ ವರ್ಷ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ತರಲಿ ಎಂದು ಹಾರೈಸುತ್ತೇವೆ. ನೀವು ಈ ವಿಡಿಯೋ ಇಷ್ಟಪಟ್ಟರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ನೋಡುತ್ತಿರಿ. ನಿಮ್ಮ ಕಾಮೆಂಟ್ಸ್ಗಳನ್ನು ಕೆಳಗೆ ತಿಳಿಸಿ. ಧನ್ಯವಾದಗಳು ಮತ್ತು ನಮಸ್ಕಾರ. ಓಂ ಗಣೇಶಾಯ ನಮಃ. ಎಲ್ಲರಿಗೂ ಒಳ್ಳೆಯದಾಗಲಿ.